ರಾಜ್ಯದ ಜನೌಷಧಿ ಕೇಂದ್ರಗಳ ಕಾರ್ಯವೈಖರಿಯ ಕುರಿತು ಆರೋಗ್ಯ ಸಚಿವ ಯುಟಿ ಖಾದರ್ ಅಸಮಾಧಾನ ವ್ಯಕ್ತಪಡಿಸಿದ್ದು, ಕೆಲ ಕೇಂದ್ರಗಳ ಕಾರ್ಯನಿರ್ವಹಣೆ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಜನಸಾಮಾನ್ಯರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಒದಗಿಸುವ ಉದ್ದೇಶದಿಂದ ದೇಶಾದ್ಯಂತ ಜನೌಷಧಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಆದರೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿರುವ ಔಷಧಿಗಳನ್ನು ರೋಗಿಗಳಿಗೆ ಸಮರ್ಪಕವಾಗಿ ನೀಡುವ ಬದಲು ಕೆಲವೆಡೆ ಜನೌಷಧಿ ಕೇಂದ್ರಗಳತ್ತ ರೋಗಿಗಳನ್ನು ಕಳುಹಿಸಲಾಗುತ್ತಿದೆ ಎಂಬ ದೂರುಗಳು ಕೇಳಿಬಂದಿವೆ ಎಂದಿದ್ದಾರೆ. ಜನರ ಹಿತಾಸಕ್ತಿಗಿಂತ ವಾಣಿಜ್ಯ ಉದ್ದೇಶವೇ ಮುಖ್ಯವಾಗಬಾರದು ಎಂದು ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ನೋಡಿ, ಜನೌಷಧಿ ಕೇಂದ್ರ ಜನಸಾಮಾನ್ಯದ ಆರೋಗ್ಯ ಮೇಲೆ ಅದು ಪರಿಣಾಮ ಬೀಳುವಂತ ಒಂದು ಕ್ಷೇತ್ರ ಆಗಿದೆ. ಪ್ರತಿಯೊಂದು ಜನೌಷಧಿ ಕೇಂದ್ರ ಕೂಡ ಒಂದು ನಿಯಮ ಮತ್ತೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ, ಅದು ಹೇಗೆ ಇರ್ಬೇಕಂತ ಹೇಳಿ. ಯಾಕೆಂತ ಹೇಳಿ ಜನ ಅದೇ ಏನೋ ಒಂದು ಔಷಧ ಒಂದು ಕೇಂದ್ರದಲ್ಲಿ ಕೊಂಡಲ್ಲಿ ಬಂದು ತೆಕ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಅದು ಸರಿಯಾಗಿ ನಡೀತಾ ಇದೆ ಇಲ್ವಾ, ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ತದಿತ್ತ, ಅಲ್ಲಿ ಮದ್ದು ಬಿಟ್ಟು ಬೇರೆ ಏನಾದ್ರು ಮಾರುತ್ತಾರಾ ಇದೆಯಾ? ಕೆಲ ಜನೌಷಧಿ ಕೇಂದ್ರಗಳಲ್ಲಿ ನಮಗೆ ಬಂದ ದೂರು ಪ್ರಕಾರ ಬೇರೆ ಎಲ್ಲಾ ವಸ್ತುಗಳು ಮಾರ್ತಾರೆ ಔಷಧನ ಬಿಟ್ಟು. ಸೊ ಇದನ್ನು ನೋಡ್ಲೇಬೇಕಲ್ಲ, ನೋಡ್ಲೇಬೇಕು. ಔಷಧ ಬಿಟ್ಟಂದ್ರೆ ಬೇರೆ ಏನು ಮಾಡ್ತಾರೆ ಯಾರಿಗೊಂದು ನೋಡಿ, ಇಷ್ಟು ಸಾವಿರ ಇರುವಾಗ ಇದರಲ್ಲಿ ಎಲ್ಲವೂ ಕೂಡ ಎಲ್ಲ ಕಡೆ ಸರಿ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದನ್ನೊಮ್ಮೆ ಚೆಕ್ ಮಾಡಿ ಬರುದಷ್ಟೇ, ಅದು ರೇಡ್ ಅಂತಲ್ಲ, ಇಟ್ ಇಸ್ ಜಸ್ಟ್ ಚೆಕಿಂಗ್ ಅಷ್ಟೇ. ಎಲ್ಲವೂ ಸರಿ ಇದ್ರೆ ಸರಿ ಇದೆ, ಹೆಚ್ಚು ಕಮ್ಮಿ ಇದ್ರೆ ಅದೇ ಹೆಚ್ಚು ಕಮ್ಮಿ ಇದೆ, ಅದು ಖುದ್ದು ಚರ್ಚಿಸಿ ನಾವು ಸೆಂಟ್ರಲ್ಗೆ ಹೇಳ್ಬೇಕು, ನಿಮ್ಮ ಪಾಲಿಸಿ ಚೇಂಜ್ ಮಾಡಿ. ನನ್ನ ಹತ್ರ ಬಂದು ಬಹಳಷ್ಟು ಕಷ್ಟಗಳನ್ನು ದುಃಖಗಳನ್ನು ಇವತ್ತು ಜನೌಷಧಿ ಕೇಂದ್ರಗಳು ಹೇಳಿದ್ದಾರೆ. ನಮ್ಗೆ ಸರಿಯಾದ ಸಮಯ ಮೆಡಿಸಿನ್ಸ್ ಬರುದಿಲ್ಲ, ನಮ್ಗೆ ಸ್ಟಾಕ್ ಸಿಕ್ಕುದಿಲ್ಲ, ನಾವೇನ್ ಮಾಡುದು ಜನ ಬಂದಾಗ ಈ ರೀತಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಒಂದು ರೀತಿಯಲ್ಲಿ ಹೋಗಿ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ಬೇಕು, ಏನ್ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಅದು ರೇಡ್ ಅಂತ ಅಲ್ಲ, ಅದು ಬಹುಶಃ ಅಲ್ಲಿ ಹೋಗಿ ಅಲ್ಲಿ ಪರಿಸ್ಥಿತಿ ಏನಿದೆ, ಅದು ವಿಚಾರ ಏನಿದೆ ಅದನ್ನು ತಿಳಿದುಕೊಂಡು ಅದನ್ನು ಇನ್ನೂ ಚೆನ್ನಾಗಿ ಉತ್ತಮವಾಗಿ ಅದನ್ನು ನಡೆಸಿಕೊಳ್ಳಿಕ್ಕೆ, ಮತ್ತೆ ಯಾರು ನಡೆಸ್ತಾರೆ ಅವರ ಟೆನ್ಷನ್ ಕಡಿಮೆ ಮಾಡ್ಲಿಕ್ಕೆ, ಅವ್ರಿಗೆ ಇರುವಂತಹ ಸಮಸ್ಯೆಯನ್ನು ಕೇಂದ್ರ ಸಚಿವ ಚರ್ಚೆ ಮಾಡ್ಲಿಕ್ಕೆ ಬೇಕಾಗಿ ಇವತ್ತು ಮಾಡಿದಂತಹ ಒಂದು ಅವರ ಇನ್ಸ್ಪೆಕ್ಷನ್ ಅಲ್ಲದೆ ಇಟ್ ಇಸ್ ನಾಟ್ ಅಂಡ್ ರೇಟ್ ಅಲ್ಲ ಸರ್. ನೀವು ಹೇಳ್ತಾ ಇರ್ತಕ್ಕಂಥ ಯಾರು ಸರಿಯಾಗಿ ಜನೌಷಧಿ ಕೇಂದ್ರ ನಡೆಸ್ತಾರೆ ಅವರು ಅಪವಾದನ್ನು ಮಾಡುವುದಿಲ್ಲ. ಯಾರು ಜನೌಷಧಿ ಕೇಂದ್ರ ಸರಿಯಾಗಿ ನಡೆಸುವುದಿಲ್ಲ ಅವ್ರ ಮಾಧ್ಯಮದ ಅಪಾದನೆ ಮಾಡುವಂತದ್ದು. ಆದ್ರೆ ಜನೌಷಧಿ ಕೇಂದ್ರ ಜನಸಾಮಾನ್ಯರು ಮುಗ್ಧರು, ಅವರು ಜನೌಷಧಿ ಕೇಂದ್ರದಲ್ಲಿ ಬರ್ತಾರೆ, ಅವ್ರಿಗೆ ಯಾವ ಕ್ವಾಲಿಟಿಯ ಟ್ಯಾಬ್ಲೆಟ್ ಕೊಡ್ತದೆ, ಇವರು ಎಲ್ಲಿಂದ ತರ್ತಾರೆ, ಅದು ಗವರ್ಮೆಂಟ್ ಸರ್ಟಿಫೈಡಾ ಅಥವಾ ಇದು ನೋಡ್ಲಿಕ್ಕೆ ಬೇಕಲ್ಲ. ಇದು ನೋಡ್ಬಾರ್ದು ಅಂತ ಹೇಳಿದ್ರೆ ಹೇಗೆ? ಅದರ ಬಗ್ಗೆ ನಾನು ಮುಲಾಜು ವಹಿಸುವುದಿಲ್ಲ, ವೆರಿ ಸ್ಟ್ರಿಕ್ಟ್, ಅದರ ಬಗ್ಗೆ ಸ್ಪಷ್ಟತೆ ಇದೆ. ಆದ ಕಾರಣ ಅಲ್ಲಿರೋ ವ್ಯವಸ್ಥೆ ಅದರ ಪ್ರಕಾರ ನಡೆದುಕೊಳ್ಳಿ, ಏನು ತೊಂದರೆ ಇಲ್ಲ. ಯಾರು ಸರಿ ಇಲ್ಲ ಅವ್ರ ಮಾತಿ ಅಪಾದನೆ ಮಾಡ್ತಾರೆ ಹೊರತು ಬಹುತೇಕ ಎಲ್ಲರೂ ಕೂಡ ಸರಿ ಇದ್ದಾರೆ, ಅವ್ರು ಯಾವ ಒಂದು ಅಪವಾದ ಮಾಡುದಿಲ್ಲ. ಬಹಳ ಜನ ನನಗೆ ಬಂದು ಕೂಡ ಹೇಳಿದ್ದಾರೆ, ನನ್ನ ರೀತಿ ಸಮಸ್ಯೆ ಇದೆ, ನಾನು ನಿಮ್ಮ ಸಮಸ್ಯೆ ಬಗೆಹರಿಸ್ತೇನೆ, ಮತ್ತೆ ಜನರಿಗೆ ಮೋಸ ಮಾಡ್ಲಿಕ್ಕೆ ಹೋಗಬೇಡಿ, ಜನರಿಗೆ ನೀವು ತೊಂದರೆ ಕೊಡ್ಲಿಕ್ಕೆ ಹೋಗಬೇಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಅದಕ್ಕೆ ಅನುಗುಣವಾಗಿ ನಡ್ಕೊಳ್ತೇನೆ.